ನಮಸ್ಕಾರ. ಲಾಸ್ಟ್ ಟೈಮು ಬರೀ ಹಣ್ಣುಗಳು ತೋರಿಸಿದ್ದೆ. ಈ ಸತಿ ಆರ್ಗ್ಯಾನಿಕ್ ತರಕಾರಿಗಳು ಹೇಗಿರುತ್ತೆ ಅಂತ ತೋರ್ಸೋದಿಕ್ಕೆ ಕರ್ಕೊಂಡ್ ಹೋಗ್ತಿದೀನಿ. ಇಲ್ಲಿ ಎಷ್ಟು ಬಣ್ಣವಾಗಿರೋ ಕ್ಯಾಪ್ಸಿಕಮ್ ಗಳಿಟ್ಟಿದ್ದಾರೆ ನೋಡಿ, ಬೆಲ್ ಪೆಪ್ಪರ್ ಅಂತಾನೂ ಅಂತಾರೆ. ಇದು ಆರ್ಗ್ಯಾನಿಕ್ ಮಶ್ರೂಮ್ಗಳು. ಇದೆಲ್ಲ ಫ್ರೆಶ್ ಆಗಿರ್ಲಿ ಅಂತ ಆಗಾಗ ನೀರ್ ಬಿಡ್ತಾ ಇರ್ತಾರೆ. ಇದು ಲೋಟಸ್ ಸೀಡು ಮಖಾನ ಅಂತೀವಲ್ಲ ಅದು, ಬಟ್ ಇದು ಫ್ರೆಶ್ ಆಗಿರೋಂಥದ್ದು. ಸಬ್ಸಿಗೆ ಸೊಪ್ಪು ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿದೆ. ಫಸ್ಟ್ ಟೈಮ್ ಈ ತರ ನೋಡ್ತಿರೋದು. ಇದು ಒಂದಕ್ಕೆ $4 ಅಂದ್ರೆ $250. ಕೆಂಪು ಕಾಣ್ತಾ ಇರೋದು ಬೀಟ್ರೂಟ್ ಸೊಪ್ಪು, ಅದನ್ನು ಸಹ ಸಪರೇಟ್ ಆಗಿ ಮಾಡ್ತಾರೆ. ನಮ್ಮ ಇಂಡಿಯಾ ತರಾನೇ ಇಲ್ಲೂ ಎಲ್ಲ ಕಟ್ಟೆಗಳು ಮಾಡಿ ಇಟ್ಬಿಟ್ಟಿರ್ತಾರೆ. ಒಂದಕ್ಕೆ $5 $6 ಇರುತ್ತೆ, ಅಂದ್ರೆ $600-700. ನುಗ್ಗೆ ಸೊಪ್ಪನ್ನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ $300. ನುಗ್ಗೆಕಾಯಿ ಕೂಡ ಯಾವಾಗ್ಲೂ ಚೆನ್ನಾಗೇ ಸಿಗುತ್ತೆ. ಈರುಳ್ಳಿ ಹೂ ಎಷ್ಟು ದಪ್ಪ ಇದೆ, ಇದಕ್ಕೆ 2 ಕರೆಕ್ಟ್ ಆಗಿ $200. ಒಂದೊಂದು ಮೂಲಂಗಿ ಅರ್ಧ ಕೆಜಿಯಿಂದ 3/4 ಕೆಜಿ ಇರುತ್ತೆ. ಇದು ಚೈನೀಸ್ ಕ್ಯಾಬೇಜು, ಕಿಮ್ಚಿಗೆಲ್ಲ ಯೂಸ್ ಮಾಡ್ತಾರೆ. ಟೊಮೆಟೊ ಅಂತೂ ಬೇರೆ ಬೇರೆ ಜಾತಿದ್ ಇಟ್ಟಿರ್ತಾರೆ, ತಗೊಳೋದಕ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ಆಸ್ಪರಾಗಸ್ ಅಂತ ಹೇಳಿ ಫ್ರೈ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ.